ಹೊಸ ವರ್ಷದ ಈ ಪ್ರವೇಶ ಮಕರ ರಾಶಿಯವರ ಪಾಲಿಗೆ ಕೇವಲ ಕಾಲಚಕ್ರದ ಉರುಳುವಿಕೆಯಲ್ಲ, ಇದು ನಿಮ್ಮ ದಶಕದ ಕನಸುಗಳು ನನಸಾಗುವ ಮಹಾಪರ್ವ ಕಾಲ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಏಳುಬೀಳುಗಳು, ಮಾನಸಿಕ ಜಂಜಾಟಗಳು ಮತ್ತು ಆರ್ಥಿಕ ಹಿನ್ನಡೆಗಳಿಗೆ ಈ ಜನವರಿ ತಿಂಗಳು ಒಂದು ದಿಟ್ಟ ಉತ್ತರವನ್ನು ನೀಡಲಿದೆ. ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮನು ತನ್ನದೇ ಮನೆಯಲ್ಲಿ ಬಲಿಷ್ಠನಾಗಿ ಕುಳಿತು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದ ಕಾಲ ಈಗ ಮುಗಿಯುತ್ತಾ ಬಂದಿದೆ. ಈ ತಿಂಗಳು ನಿಮಗೆ ಅನಿರೀಕ್ಷಿತವಾಗಿ ಕುಬೇರ ಯೋಗ ಒಲಿದು ಬರಲಿದೆಯಾ, ಅಥವಾ ನಿಮ್ಮ ಅತಿಯಾದ ಶಿಸ್ತಿನ ಗುಣವೇ ನಿಮಗೆ ಶತ್ರುಗಳನ್ನು ಸೃಷ್ಟಿಸಲಿದೆಯಾ? ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ನೆರಳಿನಂತೆ ಬೆನ್ನತ್ತಿರುವ ಆ ಗುಪ್ತ ಶತ್ರು ಯಾರು ಎನ್ನುವ ರೋಮಾಂಚನಕಾರಿ ಸತ್ಯವನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿ ಹೇಳಲಿದ್ದೇನೆ. ಈ ತಿಂಗಳು ನೀವು ತೆಗೆದುಕೊಳ್ಳುವ ಒಂದು ದಿಟ್ಟ ನಿರ್ಧಾರ ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನು ಬರೆಯಲಿದೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮಕರ ರಾಶಿಯವರು ಎಂದರೆ ಶ್ರಮಜೀವಿಗಳು ಮತ್ತು ಅದ್ಭುತ ಸಹನಾ ಶಕ್ತಿ ಹೊಂದಿರುವವರು. ಜನವರಿ ತಿಂಗಳಿನಲ್ಲಿ ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಮತ್ತು ಶನಿಯ ಅಪರೂಪದ ಸಮಾಗಮ ನಡೆಯುತ್ತಿದೆ. ಈ ಸಂಯೋಗವು ನಿಮ್ಮ ಜೀವನದಲ್ಲಿ ಅಗ್ನಿ ಪರೀಕ್ಷೆ ಜೊತೆಗೆ ಅಭೂತಪೂರ್ವ ಯಶಸ್ಸನ್ನು ತರಲಿದೆ. ವೀಕ್ಷಕರೇ, ಈ ಅದ್ಭುತ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ಳಲು ಮತ್ತು ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಶನಿ ದೇವ್ ಎಂದು ಬರೆಯಿರಿ. ನಿಮ್ಮ ಒಂದು ಸಕಾರಾತ್ಮಕ ಕಾಮೆಂಟ್ ನಿಮ್ಮ ಜಾತಕದ ದೋಷಗಳನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿದೆ. ವೃತ್ತಿ ಮತ್ತು ವ್ಯಾಪಾರದ ಬದುಕಿನಲ್ಲಿ ಈ ಜನವರಿ ತಿಂಗಳು ನೀವು ಕಲ್ಪನೆ ಮಾಡಿಕೊಳ್ಳಲಾಗದಂತಹ ಬದಲಾವಣೆಗಳನ್ನು ತರಲಿದೆ. ಉದ್ಯೋಗದಲ್ಲಿರುವವರಿಗೆ ಜನವರಿ 15ರ ನಂತರದ ಕಾಲ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಿರಲಿದೆ. ಯಾರು ಈ ಹಿಂದೆ ನಿಮ್ಮನ್ನು ಕೆಲಸದ ಒತ್ತಡಕ್ಕೆ ಸಿಲುಕಿಸಿ ಕಿರುಕುಳ ನೀಡಿದ್ದರೋ ಅವರೇ ಇಂದು ನಿಮ್ಮ ಮುಂದೆ ಸಹಾಯಕ್ಕಾಗಿ ಕೈಚಾಚುವ ಪರಿಸ್ಥಿತಿ ಬರಲಿದೆ. ಹೊಸ ಕೆಲಸಕ್ಕೆ ಸೇರಲು ಬಯಸುವವರಿಗೆ ಅಥವಾ ವಿದೇಶಿ ಉದ್ಯೋಗದ ಕನಸು ಕಾಣುತ್ತಿರುವವರಿಗೆ ಈ ತಿಂಗಳು ವಿಮಾನ ಹತ್ತುವ ಯೋಗವಿದೆ. ಆದರೆ ವ್ಯಾಪಾರಸ್ಥರಿಗೆ ಒಂದು ವಿಶೇಷ ಒಳನೋಟವಿದೆ. ನಿಮ್ಮ ವ್ಯವಹಾರದಲ್ಲಿ ಈ ತಿಂಗಳು ದೊಡ್ಡ ಹೂಡಿಕೆ ಮಾಡುವಾಗ ನಿಮ್ಮ ಸಹೋದರ ಸಮಾನ ವ್ಯಕ್ತಿಗಳಿಂದಲೇ ಮೋಸವಾಗುವ ಸಂಭವವಿದೆ. ಹಣದ ವ್ಯವಹಾರದಲ್ಲಿ ಭಾವನೆಗಳಿಗೆ ಜಾಗ ನೀಡಬೇಡಿ. ಯಾರನ್ನು ನಂಬಿ ನಿಮ್ಮ ಸೈನ್ ಇರುವ ಖಾಲಿ ಚೆಕ್ ಅಥವಾ ಆಸ್ತಿ ಪತ್ರಗಳನ್ನು ನೀಡಬೇಡಿ. ನಿಮ್ಮ ಚಾಣಾಕ್ಷತನವೇ ನಿಮ್ಮನ್ನು ಈ ತಿಂಗಳು ಶತ್ರುಗಳ ಸಂಚಿನಿಂದ ಕಾಪಾಡಲಿದೆ. ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ, ಮಕರ ರಾಶಿಯವರಿಗೆ ಈ ತಿಂಗಳು ಅದೃಷ್ಟದ ಬಾಗಿಲು ಸೌದೆಯಂತೆ ತೆರೆಯಲಿದೆ. ಬಹಳ ವರ್ಷಗಳಿಂದ ಕೋರ್ಟ್ ಮೆಟ್ಟಿಲೇರಿದ್ದ ಆಸ್ತಿ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ಬರಲಿವೆ. ಇದರಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ. ದೀರ್ಘಕಾಲದ ಸಾಲಬಾಧೆಗಳಿಂದ ನೀವು ಈ ತಿಂಗಳು ಸಂಪೂರ್ಣವಾಗಿ ಹೊರಬರಲಿದ್ದೀರಿ. ಹಣಕಾಸಿನ ವಿಷಯದಲ್ಲಿ ನೀವು ಈ ತಿಂಗಳು ರಾಜನಂತೆ ಬದುಕಲಿದ್ದೀರಿ. ವೀಕ್ಷಕರೇ, ನಿಮ್ಮ ಜೀವನದ ಸಾಲಬಾಧೆಗಳು ಬೇಗನೆ ತೀರಲಿ ಎಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ನಿಮ್ಮ ಪ್ರಾರ್ಥನೆ ಆ ಭಗವಂತನಿಗೆ ಸಲ್ಲಲಿ. ಇನ್ನು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಕಾರ್ಮೋಡಗಳು ಕಾಣಿಸಬಹುದು. ಸಂಗಾತಿಯೊಡನೆ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳವಾಗುವ ಸಾಧ್ಯತೆ ಇದೆ. ನಿಮ್ಮ ಮೌನವೇ ಈ ಸಮಸ್ಯೆಗಳಿಗೆ ಮದ್ದಾಗಲಿದೆ. ಮಕ್ಕಳ ಆರೋಗ್ಯ ಮತ್ತು ಅವರ ಶಿಸ್ತಿನ ಬಗ್ಗೆ ನೀವು ಹೆಚ್ಚಿನ ಗಮನ ನೀಡಬೇಕಾಗಬಹುದು. ಮನೆಯಲ್ಲಿ ಸಣ್ಣ ಮಟ್ಟದ ರಿಪೇರಿ ಅಥವಾ ನವೀಕರಣಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಲಿವೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಕೀಲು ನೋವು ಮತ್ತು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅತ್ಯಂತ ಜಾಗ್ರತೆ ವಹಿಸಬೇಕು. ಅತಿಯಾದ ಮಾನಸಿಕ ಆತಂಕದಿಂದಾಗಿ ರಕ್ತದೊತ್ತಡದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಆಹಾರದಲ್ಲಿ ಕಬ್ಬಿಣಾಂಶ ಹೆಚ್ಚಿರುವ ಪದಾರ್ಥಗಳನ್ನು ಬಳಸಿ. ಈ ತಿಂಗಳು ನಿಮ್ಮನ್ನು ಕಾಡುವ ಮತ್ತೊಂದು ಸವಾಲೆಂದರೆ ಮಾನಸಿಕ ಖಿನ್ನತೆ. ಯಾರೋ ಅಂದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಂಡು ಏಕಾಂಗಿಯಾಗಿ ಇರಲು ಬಯಸುತ್ತೀರಿ, ಆದರೆ ಇದು ತಪ್ಪು. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಈ ತಿಂಗಳು ನೀವು ಶನಿ ಮಹಾತ್ಮನ ಮತ್ತು ಹನುಮಂತನ ಆರಾಧನೆ ಮಾಡಬೇಕು. ಶನಿವಾರದಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶನಿ ಚಾಲಿಸಾ ಪಠಿಸುವುದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತದೆ. ಕಪ್ಪು ಬಣ್ಣದ ಬಟ್ಟೆ ಅಥವಾ ಎಳ್ಳನ್ನು ದಾನ ಮಾಡುವುದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗಿ ಭಾಗ್ಯೋದಯವಾಗಲಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಇಂತಹ ಆಳವಾದ ಒಳನೋಟಗಳನ್ನು ನೀಡಲು ಪ್ರೇರಣೆ ನೀಡುತ್ತದೆ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಹಾಗೆಯೇ ಮರೆಯದೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.